ಇದೇ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್. ಗಾಡಿ ಹೋಗೋ ಹಂಗೆ ಬಿಟ್ಟಿದ್ರೆ ಇನ್ನೂ ಸಾಕಾಗಿರೋದು. ಸಿಕ್ಕಾಪಟ್ಟೆ ಬಿಸಿಲಪ್ಪ ಸ್ವಾಮಿ. ವಾವ್, ಸಖತ್ತಾಗಿದೆ. ಇಲ್ಲಿ ನೋಡಿ ಯಾರೋ ಪೂಜೆ ಮಾಡ್ತಾ ಇದ್ದಾರೆ ಲಿಂಗಕ್ಕೆ. ವಾವ್, ಬ್ಯೂಟಿಫುಲ್. ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಏನು ಸಖತ್ತಾಗಿದೆ ನೋಡಿ. Now this is ours. ನಾವು ಬಂದಾಗ ಯಾರು ಜನನೇ ಇರಲಿಲ್ಲ. ನಾವು ಬಂದ್ಮೇಲೆ ಜನ ಸಾಗರ ಆಗೋಯ್ತು, ತುಂಬ್ಕೊಂಡ್ಬಿಟ್ರು ಜನ. ನಮಗೆ ಫೋಟೋಸ್ ಹಿಡ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಹಂಗಾಗೋಯ್ತು. ಬಟ್ ಬ್ರಿಡ್ಜು ವ್ಯೂ ಮಾತ್ರ ಸಖತ್ತಾಗಿತ್ತು. ಈಗ ನೆಕ್ಸ್ಟ್ ಮೈದಾಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಫುಲ್ ಆಫ್ ರೋಡ್. ನಾನು ಒಂದು 4x4 ಜೀಪ್ ಏನಾನ ಇದ್ರೆ ರೋಡಲ್ಲೇ ಚಿಂದಿ ಉಡಾಯಿಸ್ಬಿಡ್ಬೋದು. ಜೀಪ್ ಬಂದಿದ್ದ ತಕ್ಷಣ ಜೀಪೇ ಸಿಕ್ಬಿಡ್ತು ನೋಡಿ. ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಕಳಸ. ಅಲ್ಲಿ ಆ್ಯಕ್ಚುಲಿ ಕಳಸಾಲಿ ಇದು ಒಂದು ಸ್ವಲ್ಪ ದೊಡ್ಡ ಟೆಂಪಲ್ಲು. ಇಲ್ಲಿ ಕಳಸಾಗಿ ಎಂಟ್ರಿ ಆಗಿದ ತಕ್ಷಣನೇ ಇದೆ ಈ ಪಾಯಿಂಟ್. ನಾವು ಕಳಸಾಗಿ ಎಂಟ್ರಿ ಆಗೋದು. ಇಲ್ಲಿ ರೈಟ್ ತಗೊಂಡ್ರೆ ಅದೇ ಟೆಂಪಲ್ಲು. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿದ ಜಾಗಕ್ಕೆ ವಾಪಸ್ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ವಾಟರ್, ಐಸ್ ಕ್ರೀಮ್ ತಿನ್ಕೊಂಡು ಮೈದಾಡಿ ಹೋಗೋಣ. ಗುಡ್ ಮಾರ್ನಿಂಗ್ ಗೆಳೆಯರೇ. ಈಗ ಆ್ಯಕ್ಚುಲಿ ನಾವು ನಮ್ಮ ಸ್ಟೇಯಿಂದ ಹೊರಟ್ವಿ. ಈಗ ಮೈದಾಡಿ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ನೆನ್ನೆ ಹೇಳ್ದಂಗೆ ಆ್ಯಸ್ ಪ್ರಾಮಿಸ್ಡ್. ಬಟ್ ಈಗ ಟೈಮ್ ಬಂದು ಇಲ್ಲೇ 10:15 ಗಾಡಿಗೆ ಚೈನ್ ಲೂಬ್ ಮಾಡಿ 300 ಕಿಲೋಮೀಟರ್ಸ್ ಕ್ರಾಸ್ ಆಯ್ತಲ್ವಾ. 250-300 ಕಿಲೋಮೀಟರ್ಸ್ಗೆ ಒಂದ್ಸಲಿ ಚೈನ್ ಲೂಬ್ ಮಾಡೋದು ಒಳ್ಳೆಯದು ತುಂಬ ಚೈನ್ ಲೈಫ್ಗೆ. ಇನ್ನು ಇಲ್ಲಿ ಚೈನ್ ಲೂಬ್ ಮಾಡಿ ಈ ಘಾಟ್ ಸೆಷನ್ನ ಕ್ರಾಸ್ ಮಾಡಿದ್ರೆ ಆಲ್ಮೋಸ್ಟ್ 1.5 hours ಜರ್ನಿ ಇದೆ ಇಲ್ಲಿಂದ ಮೈದಾಡಿ ವ್ಯೂ ಪಾಯಿಂಟ್ಗೆ. ಕೊನೆಗೂ ಆ ಟೈಮ್ ಬಂದೇ ಬಿಡ್ತು. 3 ದಿನ ಯಾವಾಗ ಆಯಿತು ಅಂತಲೇ ಗೊತ್ತಾಗಿಲ್ಲ. ಈ ಜಾಗನ, ಈ ವೆದರ್ನ, ಈ ಮಳೆನ, ಈ ಕಾಡನ್ನ, ನೇಚರ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ಸುಮ್ಮನೆ ವಿಡಿಯೋಗೋಸ್ಕರ ಅಂತ ಹೇಳ್ತಾ ಇಲ್ಲ. ನಾನು ಬೇಸಿಕಲಿ ನನ್ನ ಚಿಕ್ಕ ವಯಸ್ಸು ಚೈಲ್ಡ್ಹುಡ್ಡಿಂದನೂ ನನಗೆ ನೇಚರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಫೈನಲಿ ಇವತ್ತು ಮುಗಿಯುತ್ತೆ ಈ ಪಯಣ. ಹೋಪ್ಫುಲ್ಲಿ ಮತ್ತೆ ಈ ಪ್ಲೇಸ್ನ ವಿಸಿಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ಆಯಿತು. ರೆಸಾರ್ಟ್ ಓನರ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ. ನಮ್ಗೆ ಆ್ಯಕ್ಚುಯಲ್ ಆಗಿ ತುಂಬ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ, ಸುಳ್ಳು ಹೇಳ್ಬಾರ್ದು. ಈಸ್ ವೆರಿ ಫ್ರೆಂಡ್ಲಿ, ಡೌನ್ ಟು ಅರ್ತ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋ ನಿಮಗೆ ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ ಯು. ಇನ್ನು ಇವತ್ತು ನಾವು ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಇನ್ನು ಬೇಲೂರೇ. ಇನ್ನು ಫುಲ್ಲು ಘಾಟ್ ಸೆಷನಲ್ಲಿ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಇರುತ್ತೆ. ಇನ್ನು ಘಾಟ್ ಸೆಷನ್ ಬಿಟ್ಟರೆ ಬೇಲೂರಲ್ಲೇ ಇನ್ನು ನಾವು ನೆಕ್ಸ್ಟ್ ಸ್ಟಾಪ್ ತೊಗೊಳ್ಳೋದು. ಬೆಳಗ್ಗೆಯಿಂದ ಆ್ಯಕ್ಚುಲಿ ಒಂದು 5 ನಿಮಿಷ ಮಳೆ ಬಿತ್ತು ಅಷ್ಟೇ, ಮಳೆ ಬಂದಿಲ್ಲ. ಅದಕ್ಕೆ ರೈನ್ ಗೇರ್ಸ್ ಏನು ಹಾಕ್ಕೊಂಡಿಲ್ಲ ನಾವು. ನಿಮಗೆ ಕ್ಯಾಮ್ರಾಲಿ ನಿಮ್ಗೆ ಡಿಸ್ಪ್ಲೇ ಮೇಲೆ ಕಾಣಿಸೋದು ನಿಮಗೆ ಫೀಲ್ ಆಗುತ್ತೋ ಇಲ್ಲ ನನಗಂತೂ ಐಡಿಯಾ ಇಲ್ಲ. ಬಟ್ ಇದನ್ನ ಇಲ್ಲಿ ಪ್ರೆಸೆಂಟಲ್ಲಿ ಫೀಲ್ ಮಾಡೋದಿದೆಯಲ್ಲ, ಆ ಫೀಲಿಂಗೇ ಬೇರೆ. ಈ ರೋಡ್ ವರ್ಸ್ಟ್ ಆಗಿದ್ರು ಆ ಟರ್ನಿಂಗ್ಸ್ ಸಕ್ಕತ್ತಾಗಿತ್ತು ನೋಡಿ. ಇಲ್ಲೊಂದು ಟೆಂಪಲ್ ಇದೆ, ಚಿಕ್ಕ ಟೆಂಪಲ್. ಯಾವುದೋ ಒಂದು ಊರು ಅಲ್ಲ ಅಂದ್ಕೊಳ್ತೀನಿ. ಇದು ಮನೆಗಳಂತೂ ಒಂದು ಕಾಣಿಸಿಲ್ಲ ನನಗೆ, ಜಸ್ಟ್ ಆ ಟೆಂಪಲ್ ಇದೆ. ನಿನ್ನೆಯಿಂದ ಇದೇ ಥರ ಈ ರೋಡ್ ಫುಲ್ಲು ಹಸುಗಳು ರೋಡ್ ಮಧ್ಯದಲ್ಲೇ ಇರ್ತವೆ. ಎಷ್ಟು ಡೇಂಜರ್ ಅಂದರೆ ಅದು. ಯಾವುದಾದ್ರೂ ಗಾಡಿ ಹೊಡೆದ್ರೆ ಅದಕ್ಕೂ ನೋವಾಗುತ್ತೆ, ಇಲ್ಲ ಸಾಯುತ್ತೆ, ಇಲ್ಲ ನಮಗೂ ನೋವಾಗುತ್ತೆ, ನಾವು ಸಾಯ್ತೀವಿ. ಅದ್ರ ಓನರ್ಗಳು ಅಷ್ಟು ಕೇರ್ಲೆಸ್ ಆಗಿ ಬಿಟ್ಟಿದಾರಲ್ವ. ವಾವ್, ವಾಟ್ ಎ ಬ್ಯೂಟಿಫುಲ್ ವ್ಯೂ. ಬಾ ಏನು ಸಕ್ಕತ್ತಾಗಿದೆ, ಸೀರಿಯಸ್ಲಿ ಸಕ್ಕತ್ತಾಗಿದೆ. ಮೈದಾಡಿ ವ್ಯೂ ಪಾಯಿಂಟ್ಗೆ ಇನ್ನೂ ಒಂದು 10 ಕಿಲೋಮೀಟರ್ ಇದೆ. ನನ್ನ ಮಗಂದು ಮಳೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ. ಮತ್ತೆ ಈ ಪೀಕ್ಗೆ ಹೋಗಿದ್ದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಇನ್ನೊಂದು 5 ಕಿಲೋಮೀಟರ್ ಇದೆ ನಮ್ಮ ಮೈದಾಡಿ ವ್ಯೂ ಪಾಯಿಂಟ್ಗೆ.
ಬಟ್ ಇಲ್ಲಿಂದಾನೆ ನೋಡಿ ಫಾಗು ಯಾವ ರೇಂಜ್ಗಿದೆ ಅಂತ. ಇಲ್ಲಿ ರೋಡ್ ಮೇಲೆ ವೆಹಿಕಲ್ಸ್ ಓಡಾಡೋದ್ರಿಂದ ರೋಡ್ ಮೇಲೆ ಫಾಗ್ ಅಷ್ಟಿಲ್ಲ, ಬಟ್ ರೋಡ್ ಬಿಟ್ಟು ಇತ್ ಕಡೆ ಏನೂ ಕಾಣಿಸ್ತಾ ಇಲ್ಲ. ಕ್ಯಾಮ್ರಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಏನು ಕಾಣ್ತಾ ಇಲ್ಲ. ಅಲ್ಲಿ ನೋಡಿ ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಇತ್ ಕಡೆ ಅಂತೂ ನೆಕ್ಸ್ಟ್ ಲೆವೆಲ್, ಏನು ಕಾಣಿಸ್ತಾ ಇಲ್ಲ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಈ ತರ ಒಂದ್ಸಲ ಚಾರ್ಮುಡಿಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನಾನು, ಚಾರ್ಮುಡಿ ಘಾಟಲ್ಲಿ. ಅದು ಬಿಟ್ರೆ ಇದೆ. ಆಕ್ಚುಲಿ ಚಾರ್ಮುಡಿಗಿಂತೂ ಇದು ಫಾಗ್ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನೋಡಿ ಏನು ಕಾಣಿಸ್ತಾನೆ ಇಲ್ಲ. ಒಂದ್ 10 ಅಡಿ ಒಂದು 10ರಿಂದ 15 ಅಡಿವರೆಗೂ ಕಾಣುತ್ತೆ, ಅದಾದ್ಮೇಲೆ ಝೀರೋ ವಿಸಿಬಿಲಿಟಿ. ಇಲ್ಲಿ ನೋಡಿ ಫುಲ್ಲು ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಮತ್ತು ವ್ಯೂ ಪಾಯಿಂಟ್ಗೆ ಹೋದ್ರು ನಮ್ಗೆ ಇವಾಗ ಏನು ಕಾಣಿಸಲ್ಲ, ಫುಲ್ ಫಾಗ್ ನೋಡ್ಕೊಂಡ್ ಬರ್ಬೇಕಷ್ಟೆ. ಸೀರಿಯಸ್ಲಿ ಇಷ್ಟೊಂದು ಫಾಗ. ನೋಡಿ ಮುಂದೆ ಹಳ್ಳಗಳು ದಿಣ್ಣೆಗಳು ಇರೋದು ಕಾಣ್ತಾ ಇಲ್ಲ, ಅಷ್ಟು ತಿಕ್ಕಾಗಿದೆ ಫಾಗು. ಇಲ್ಲಂತೂ ಒಳ್ಳೆ ಸ್ವರ್ಗದಲ್ಲಿದ್ದಂಗಿದೆ. ಈ ಲೆವೆಲ್ ಫಾಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು. ಇದೊಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇದು. ಸಡನ್ ಆಗಿ ನನ್ನ ಮಗಂದು ಯಾವುದೋ ಬೇರೆ ಪ್ರಪಂಚ ತರ ಕಾಣಿಸ್ಬಿಡ್ತು. ಸದ್ಯಕ್ಕೆ ಆಪೋಸಿಟ್ ಅಲ್ಲಿ ಯಾವ್ದು ಗಾಡಿಗಳು ಬರ್ತಾ ಇಲ್ಲ, ಮುಂದೆ ಕಾರ್ ಬರ್ತಾ ಇದೆ. ನಿಮಗೆ ಕಾಣಿಸ್ತಾ? ಅದು ಹತ್ತಿರ ಬರೋವರೆಗೂ ಏನೂ ಕಾಣಿಸಿಲ್ಲ ಸೀರಿಯಸ್ ಆಗಿ. ನೋಡಿ ಬಂದಿದ್ದು ರೋಡ್ ಏನಾದರೂ ಕಾಣಿಸ್ತಾ ಇತ್ತು ಹೋಗ್ಲಿ. ಇಲ್ಲಿ ಮುಂದೆ ರೋಡ್ ಐತೋ ಇಲ್ಲೋ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ, ಆ ರೇಂಜ್ ಫಾಗ್ ಇದೆ. ಇದು ಒಳ್ಳೆ ಬೇರೆ ಪ್ರಪಂಚ ತರಾನೇ ಇದೆಯಪ್ಪ ಸ್ವಾಮಿ. ಎಷ್ಟು ಡೇಂಜರಸ್ ಆಗಿದೆ ಗೊತ್ತಾ ರೋಡ್ಸ್, ಯಪ್ಪ. ಸಡನ್ ಆಗಿ ಯಾವ್ದೋ ಗುಹೆ ತರ ಆಯ್ತಾ ಇಲ್ಲಿ, ಅಪ್ಪ ಏನ್ ಭಯಾನಕವಾಗಿದೆ ನೋಡಿ ಗುಹೆ, ಏನ್ ಭಯಾನಕವಾಗಿದೆ ಇದು ಸ್ವಾಮಿ. ಅದು ಈ ಫಾಗೋಗಂತೂ ನೆಕ್ಸ್ಟ್ ಲೆವೆಲ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನಿಜವಾಗ್ಲು, ಸಕ್ಕತ್ತಾಗಿದೆ. ಆಫ್ ರೋಡು, ಫುಲ್ ಫಾಗು, ಮಳೆ, ನೇಚರು, ನೆಕ್ಸ್ಟ್ ಲೆವೆಲ್. ಬರವಾಗಿರೋದು ಈ ರೋಡಲ್ಲಿ ಹಬ್ಬ, ಫುಲ್ ಬುರ್ದೆ ಬೇರೆ. ಇದೆ ಅನ್ಕೊಂತೀನಿ ವ್ಯೂ ಪಾಯಿಂಟ್. ಅಂತೂ ಇಂತೂ ರೀಚ್ ಆದ್ರೆ ವ್ಯೂ ಪಾಯಿಂಟ್ಗೆ. ವ್ಯೂ ಪಾಯಿಂಟ್ಗೆ ಏನೋ ಬಂದ್ರೆ ಆದ್ರೆ ಏನು ಕಾಣಿಸ್ತಾ ಇಲ್ವ ಇಲ್ಲಿ. ಅಂತೂ ಇಂತೂ ರೀಚ್ ಆದ್ವಿ. ಅಲ್ಲಿ ಬರ್ತಾ ಒಂದು ಜಿಪ್ಸಿ ಇತ್ತು ನೋಡಿ, ಆ ಜಿಪ್ಸಿನೂ ಕಾಣಿಸ್ತಾ ಇಲ್ಲ ಇವಾಗ, ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದರೆ ಏನೂ ಕಾಣಿಸ್ತಾ ಇಲ್ಲ, ಬೆಳ್ಳಗೈತೆಲ್ಲ. ಏನೋ ಒಂದು 15 ಅಡಿ 20 ಅಡಿವರೆಗೂ ಕಾಣಿಸ್ತಾ ಐತೆನಾ ನೋಡಿ. ಅಲ್ಲೊಂದು ಜೀಪ್ ಐತೆ, ನಿಮಗೆ ಕಾಣಿಸ್ತಾ ಆಯ್ತಾ? ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಗೆ ಐತೆ ಇದು ಜಾಗ. ಇಲ್ಲಿ ಮೇಲೆ ಪೀಕಕ್ಕೆ ಬಂದ್ವಿ, ಏನೂ ಕಾಣಿಸಿಲ್ಲ. ಪಕ್ಕದಲ್ಲಿರೋ ಮನುಷ್ಯನೇ ಕಾಣಿಸ್ತಾ ಇಲ್ಲ. ಒಂದೆರಡು ಫೋಟೋ ತಗೊಂಡು ಸಿಂಪಲ್ ಆಗಿ ಅಲ್ಲಿಂದ ಜೂಟ್ ಆಗ್ತಾ ಇದೀವಿ ಇವಾಗ. ಏನ್ ಈ ರೇಂಜ್ಗೆ ಒಳ್ಳೆ ಮೋಡದ ಮಧ್ಯದಲ್ಲಿ ಇದ್ದಂಗಿದೆ. ಮಧ್ಯದಲ್ಲಿ ಏನು ಮೋಡದ ಮಧ್ಯದಲ್ಲೇ ಇದ್ದಿದ್ದು ನಾವು. ಫುಲ್ಲು ಬುರ್ದೆ ಬೇರೆ, ಮೇಲೆವರೆಗೂ ಸೇಫಾಗಿ ಹೋಗ್ಬಿಟ್ರೆ ಸಾಕು. ಕಾಲು ಬೇರೆ ಸರಿ ಇಲ್ಲ, ಜಸ್ಟ್ ಮಿಸ್ಸು.
ಏನು ಕಾಣಿಸ್ತಾ ಇಲ್ಲ. ಏನು ಸಕ್ಕತ್ತಾಗಿದೆ ನೋಡಿ ವ್ಯೂ ಇದು. ಸ್ವರ್ಗ ಸ್ವರ್ಗ. ರಿಟರ್ನ್ ಇಲ್ಲಿ ಇದಕ್ಕೆ ಹೋಗಿದ್ವಿ. ಏನದು, ಮೈದಾಡಿ ವ್ಯೂ ಪಾಯಿಂಟ್. ಇಲ್ಲಿಂದ ಏನೊಂದು 5 ಕಿಲೋಮೀಟರ್ ಇರ್ಬೋದು. ಈ ವ್ಯೂ ನೋಡಿ ಏನು ಸೆಕ್ಸಿ ಆಗಿದೆ. ಹಾಂ, ಚಿಂದೆ ವ್ಯೂ ನೆಕ್ಸ್ಟ್ ಲೆವೆಲ್. ಇಲ್ಲೊಂದು ನಿಮ್ಮದೇ ಒಂದಷ್ಟು ಫೋಟೋಗಳು ಹಿಡ್ಕೊಂಡು ಬಿಡೋಣ. ವಾವ್, ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಇದು ನಾವು ಬಂದಿದ್ದ ರೂಟ್ ಅಲ್ಲ, ಇದು ಬೇರೆ ರೂಟ್. ಇದು ಚಾರ್ಮುಡಿ ಘಾಟ್ ಹತ್ರ ಕನೆಕ್ಟ್ ಆಗುತ್ತೆ ಈ ರೋಡು. ಆ್ಯಕ್ಚುಲ್ ಆಗಿ ಅಷ್ಟೊಂದು ಜನ ಏನಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ತುಂಬ ಕಮ್ಮಿ ಜನನೇ ಬಂದಿದ್ದಾರೆ. ವೀಕೆಂಡ್ ಕೂಡ ಯಾರು ಏನು ಕಾಣಿಸಿಲ್ಲಪ್ಪ ಎಲ್ಲರೂ ನಮಗೆ.